ಆ ಊರಿನ ಸರ್ಕಾರಿ ಶಾಲೆ ಶಿಥಿಲಾವ್ಯವಸ್ಥೆಯನ್ನ ತಲುಪಿತ್ತು. ತುರ್ತು ದುರಸ್ತಿ ಅವಶ್ಯಕತೆ ಕೂಡ ಇತ್ತು. ಈ ಸುದ್ದಿ ತಿಳಿದ ಅನಿವಾಸಿ ಭಾರತೀಯರು ಅವುಗಳಿಗೆ ಕಾರ್ಯಕಲ್ಪ ನೀಡಿದ್ದಾರೆ. ಶಿಕ್ಷಕರು ಮತ್ತು ಮಕ್ಕಳ ಮೊಗದಲ್ಲಿ ಮಂದಹಾಸ ಅರಳುವಂತೆ ಮಾಡಿದ್ದಾರೆ. ಈ ಕುರಿತ ಸ್ಟೋರಿ ನಿಮ್ಮ ಮುಂದೆ. ಅಮೃತಪುರ ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕಿನ ಗ್ರಾಮ. ಇಲ್ಲಿ ಅಲೆಮಾರಿ ಜನಾಂಗದವರೇ ಹೆಚ್ಚು. ಇವರ ಮಕ್ಕಳು ಶಿಕ್ಷಣ ಪಡಿತಾ ಇರೋದು ಮಹತ್ತರ ಬೆಳವಣಿಗೆ. ಕಳೆದ ವರ್ಷ ಮರ ಉರುಳಿ ಬಿದ್ದ ಕಾರಣ ಇಲ್ಲಿನ ಸರ್ಕಾರಿ ಶಾಲಾ ಕಟ್ಟಡ ಶಿಥಿಲವಾಗಿತ್ತು. ಇದರ ಸುದ್ದಿ ಮಾಧ್ಯಮದಲ್ಲಿ ಪ್ರಸಾರವಾಗಿತ್ತು. ಇದನ್ನ ಒಸಾಟ್ ಸಂಸ್ಥೆ ಕಾರ್ಯಕರ್ತರು ಗಮನಿಸಿದ್ರು. ಒಸಾಟ್ ಅನಿವಾಸಿ ಭಾರತೀಯರೇ ಹುಟ್ಟು ಹಾಕಿರುವಂತಹ ಸಂಸ್ಥೆ. ಇವರು ಅಮೃತಪುರ ಗ್ರಾಮದಲ್ಲಿ ಸುಸಜ್ಜಿತ ಶಾಲಾ ಕಟ್ಟಡ, ಪ್ರತ್ಯೇಕ ಶೌಚಾಲಯಗಳನ್ನು ನಿರ್ಮಾಣ ಮಾಡಿದ್ರು. ಅಗತ್ಯ ಪೀಠೋಪಕರಣಗಳು ಹಾಗೂ ವಿದ್ಯುತ್ ಸೌಕರ್ಯ ಕೂಡ ಕಲ್ಪಿಸಿದ್ದಾರೆ. ಈ ಶಾಲೆ ಅಷ್ಟೇ ಅಲ್ಲ, ಕರ್ನಾಟಕ ರಾಜ್ಯದ ಗ್ರಾಮಗಳಲ್ಲಿ 10,000 ಹೈಟೆಕ್ ಶಾಲೆಗಳನ್ನು ನಿರ್ಮಾಣ ಮಾಡೋಕೆ ಅವರು ನಿರ್ಧರಿಸಿದ್ದಾರೆ. ಆ ಶಾಲೆಗಳನ್ನು ರಾಜ್ಯ ಸರ್ಕಾರಕ್ಕೆ ಹಸ್ತಾಂತರಿಸುವ ಮೂಲಕ ಬಡ ವಿದ್ಯಾರ್ಥಿಗಳು ಹೈಟೆಕ್ ಶಾಲಾ ಸೌಲಭ್ಯ ಪಡೆಯುವಂತೆ ಯೋಜನೆ ರೂಪಿಸಿದ್ದಾರೆ. ಅಮೆರಿಕದಲ್ಲಿ ನಾವೆಲ್ಲ ಕೆಲಸ ಮಾಡುವಾಗ ಸ್ನೇಹಿತರು ಒಟ್ಟಾಗಿ 2003ರಲ್ಲಿ ಇದೇ ರೀತಿ ನಾವು ಅನೇಕ ಕಾರ್ಯಕ್ರಮಗಳನ್ನು ಅಲ್ಲಿ ಸಾಂಸ್ಕೃತಿಕವಾಗಿ ಮಾಡ್ತಾ ಇದ್ವಿ. ರಾಗ ಅಂತ ಒಂದು ತಂಡ ಇತ್ತು, ಕಟ್ಟೆ ಅಂತ ಒಂದು ನಾಟಕ ತಂಡ ಇತ್ತು. ಇದರಿಂದ ಅನೇಕ ಕಾರ್ಯಕ್ರಮಗಳನ್ನು ಮಾಡಿ ಹಣವನ್ನು ಗಳಿಸಿದಾಗ ಬೇರೆ ಬೇರೆ ಸಂಸ್ಥೆಗಳಿಗೆ ಕೊಡ್ತಾ ಇದ್ವಿ. ಆದರೆ ನಮಗೆ ಮನಸ್ಸಿನಲ್ಲಿ ಒಂದು ಕಡೆ ಇತ್ತು, ನಮ್ಮ ಭಾರತದಲ್ಲಿ ನಮ್ಮ ಯಾವುದಾದ್ರು ಒಂದು ಒಳ್ಳೆಯ ಉದ್ದೇಶಕ್ಕೆ ಅದನ್ನು ಉಪಯೋಗಿಸ್ಬೇಕು ಅಂತ. ನಾವು ಇವತ್ತು ಒಳ್ಳೆಯ ಶಿಕ್ಷಣವನ್ನು ತಗೊಂಡು ನಾವು ಅಲ್ಲಿಗೆ ಹೋದ್ವಿ. ಅಲ್ಲಿ ಹೋಗಿ ಒಳ್ಳೆ ಹೆಸರು ಮಾಡಿದ್ವಿ. ಅದೇ ಶಿಕ್ಷಣಕ್ಕೆ ನಾವು ಮತ್ತೆ ಅದನ್ನು ಇಲ್ಲಿ ಹೆಲ್ಪ್ ಆಗೋ ಹಾಗೆ ನಮ್ಮ ಮಕ್ಕಳಿಗೆ ಅದರ ಫಲ ಬರಬೇಕು ಅಂತ ಹೇಳಿ ನಾವು ಅಲ್ಲಿ ಒಂದು ಒಸಾಟ್ ಅಂತ ಒಂದು ಸಂಸ್ಥೆಯನ್ನು ಕಟ್ಟಿ. ಅಮೃತಪುರದ ಸರ್ಕಾರಿ ಶಾಲಾ ಕಟ್ಟಡ ದುಸ್ಥಿತಿಯಲ್ಲಿದ್ದಾಗ ಅನೇಕ ವಿದ್ಯಾರ್ಥಿಗಳು ಪರವೂರಿಗೆ ಶಿಕ್ಷಣಕ್ಕಾಗಿ ಹೋಗೋಕೆ ಯೋಚನೆ ಮಾಡ್ತಾ ಇದ್ರಂತೆ. ಇದು ಅವರ ಮತ್ತು ಪೋಷಕರಿಗೆ ಹೊರೆಯ ವಿಷಯವಾಗಿತ್ತು. ಇದೀಗ ನೂತನ ಕಟ್ಟಡ ನಿರ್ಮಾಣ ಆಗಿರೋದು ಅವರಲ್ಲಿ ಸಂತಸ ಮೂಡಿಸಿದೆ. ಒಸಾಟ್ ಅಂತ ಹೇಳಿ ಒಂದು ಕಂಪನಿ, ಈ ವಾದಿರಾಜ್ ಅಂತ ಪುಣ್ಯಾತ್ಮರು ದೇವರವರು, ಈ ಒಂದು ಗ್ರಾಮದ ದೇವರು ಅಂದ್ರೆ ತಪ್ಪಾಗಲಾರದು. ನೋಡಿ, ಸುಸಜ್ಜಿತವಾದಂತಹ ಶೌಚಾಲಯ, ಯಾವುದೇ ಗೌರ್ಮೆಂಟ್ ಶಾಲೆಯಲ್ಲಿ ಇಂಥ ಶೌಚಾಲಯ ಇಲ್ಲ. ಅಂತ ಒಂದು ಶೌಚಾಲಯ ಮತ್ತು ಇಂಥ ಕಟ್ಟಡ ಇಡೀ ತಾಲೂಕಲ್ಲಿ ಒಂದನೇ ಕಟ್ಟಡ ಇದು. ಇಡೀ ತಾಲೂಕು ಎಲ್ಲೂ ಇಂಥ ಒಂದು ಕಟ್ಟಡವನ್ನು ನಿರ್ಮಿಸಲಿಕ್ಕಾಗಲ್ಲ. ಅವರು ಶ್ರೀವತ್ಸವ ಸರ್ ಮತ್ತು ಕಾಂಟ್ರಾಕ್ಟರ್ ಪಾಂಡು ಮತ್ತು ಈ ವಾದಿರಾಜ್ ಸರ್ ಅವರ ನೇತೃತ್ವದಲ್ಲಿ ಸುಮಾರು 4-5 ಸರಿ ಇವರೆಲ್ಲ ಬಂದರು. ಶ್ರೀವತ್ಸವ ಸರ್ ಒಂದು 20 ಸರಿ ಬಂದು ಇಂಥ ಒಂದು ಸುಸಜ್ಜಿತವಾದ ಬಿಲ್ಡಿಂಗ್ ಅನ್ನು ಕಟ್ಟಿ ನಮ್ಮ ಗ್ರಾಮದ ದೈವ ಅಂದ್ರೆ ತಪ್ಪಾಗಲಾರ್ದವ್ರನ್ನ ಅಂತ ಒಂದು ಸಹಕಾರವನ್ನು ನೀಡಿದಂತ ಪುಣ್ಯಾತ್ಮರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕು ಗ್ರಾಮದ ಪರವಾಗಿ. ವಿದೇಶಗಳಲ್ಲಿರುವ ಭಾರತೀಯರು ತಾಯ್ನಾಡಿನ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಯತ್ತ ಗಮನ ಹರಿಸಿರುವುದು ಶ್ಲಾಘನೀಯದ ಸಂಗತಿ. ಇದರಿಂದ ಹೈಟೆಕ್ ಖಾಸಗಿ ಶಾಲೆಗಳಲ್ಲಿನ ವಿದ್ಯಾರ್ಥಿಗಳು ಪಡಿತಾ ಇರುವಂತಹ ಸೌಲಭ್ಯಗಳನ್ನು ಸರ್ಕಾರಿ ಶಾಲೆಗಳಲ್ಲಿ ಓದ್ತಿರುವ ಮಕ್ಕಳು ಪಡೆಯೋದು ಸಾಧ್ಯವಾಗುತ್ತೆ. ಜೊತೆ ಎಸ್ ಸಿದ್ದರಾಜು, ಸುದ್ದಿ ಟಿವಿ, ಚಿತ್ರದುರ್ಗ.